ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಃ ಪರಂ ಅನ್ಯೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಮೊದಲಿಗೆ ಪ್ರಾತಸ್ಮರಣೀಯರಾದಂತಹ ಆನಗಲ ಗುರುಕುಮಾರ ಶಿಬಿಗಳನ್ನ ಹಾಗೆ ಬೋಳಬಸವ ಮಹಾಶಿಬಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ ಈ ಕ್ಷೇತ್ರದ ಕ್ಷೇತ್ರಾಧಿಪತಿಯಾದಂತಹ ವೀರಭದ್ರೇಶ್ವರಿಗೂ ಕೂಡ ನತಮಸ್ತಕನಾಗಿ, ಹಾಗೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ಶಾಂಭವಿ ಮಾತೆಯನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ ಈ ಒಂದು 9 ದಿನಗಳ ಕಾಲ ಈ ಒಂದು ಬೆಳಗಿನ ಆ ಒಂದು ವೀರಭದ್ರೇಶ್ವರ ದೇವರಿಗೆ ಮಹಾರುದ್ರಾಭಿಷೇಕ, ಹಾಗೆ ಸಾಯಂಕಾಲದಲ್ಲಿ ವಿಶೇಷವಾದಂತಹ ಒಂದು ಅಲಂಕಾರ, ಹಾಗೆ ಹಲವಾರು ಒಂದು ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ, ಹಾಗೆ ಇವತ್ತಿನ ದಿನ ರಕ್ತದಾನ ಶಿಬಿರವನ್ನ ನಮ್ಮೆಲ್ಲ ವೀರಶೈವ ಯುವಕರ ಸಂಘದವರು ಹಾಗೆ ವಿರೂಪಾಕ್ಷಿಯವರ ಒಂದು ಆಧ್ವರ್ಯದಲ್ಲಿ ಇವತ್ತಿನ ದಿನ ಈ ಒಂದು ರಕ್ತದಾನ ಶಿಬಿರ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನೂ ಕೂಡ ರಕ್ತದಾನವನ್ನು ಕೊಡುವವರು ಕೊಡ್ತಾ ಇದ್ದಾರೆ. ಈ ರಕ್ತದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತ ದಾನ. ಯಾಕಂದ್ರ ನಾವು ವಸ್ತ್ರದಾನವನ್ನು ಮಾಡ್ಬೋದು, ಬಟ್ಟೆ ದಾನವನ್ನು ಮಾಡ್ಬೋದು. ಈಗ 9 ದಿನ ಏನ್ ಮಾಡ್ತಾರೋ 9 ತರದ ಧಾನ್ಯಗಳನ್ನ ನಮಗ ಬೇರೆ ಬೇರೆ ಆದಂತ ಒಂದು ಯಶಸ್ಸನ್ನು ದೊರಕಲಿ, ಮತ್ತೆ ನಮಗೆ ಮಕ್ಕಳು ಬರ್ಲಿ ಅಂತ ತಿಳ್ಕೊಂಡು ಹಲವಾರು ಜನ ಏನ್ ಮಾಡ್ತಾರೆ, ಹಲವಾರು ದೇವಸ್ಥಾನಕ್ಕೆ ಹೋಗಿ ಈ ಒಂದು ನವರಾತ್ರಿಯಲ್ಲಿ ಒಂದೊಂದು ದಿನ, ಒಂದಿನ ಅಕ್ಕಿ, ಒಂದಿನ ಬೇಳೆ, ಒಂದಿನ ಸಾಸಿವೆ, ಈಗ ಹಲವಾರು 9 ದಿನ 9 ತರದ ಧಾನ್ಯಗಳನ್ನ ದೇವರಿಗೆ ಕೊಟ್ಟು ಬರ್ತಾರೆ. ಯಾಕಂದ್ರೆ ನಮಗೆ ಪುಣ್ಯ ಬರ್ಲಿ ಅಂತ ತಿಳ್ಕೊಂಡು. ಅದಕ್ಕೆ ಅಷ್ಟೇ ಏನು ಇವ್ರು 9 ದಿನ ಕೊಡ್ತಾರಲ್ಲ, ಅದನ್ನೆಲ್ಲ ಕೊಡೋದಕ್ಕಿಂತ ಮುಂಚೆ ಏನ್ ಕೊಡ್ಬೇಕಂದ್ರ ಇವ್ರು ಅದನ್ನೆಲ್ಲ 9 ದಿನ ಧಾನ್ಯವನ್ನು ಕೊಡೋದಕ್ಕಿಂತ 1 ದಿನ ರಕ್ತ ಕೊಟ್ಟರೆ ಸಾಕು. ಅದಕ್ಕಿಂತ ಆ ಒಂದು 9 ಧಾನ್ಯ ಕೊಟ್ಟಕ್ಕಿಂತ 100 ಪಟ್ಟ ಫಲ ಎಲ್ಲಿ ಸಿಗೋದಂದ್ರ ಅದು ಒಬ್ಬರಿಗೆ ರಕ್ತದಾನ ಮಾಡಿದಾಗ. ಯಾಕಂದ್ರ ನಮ್ಮ ದೇಶದಲ್ಲಿ ಹಲವಾರು ಫ್ಯಾಕ್ಟ್ರಿಗಳಿದಾವ. ಅಕ್ಕಿ ಫ್ಯಾಕ್ಟ್ರಿ ಐತಿ, ಸಿಮೆಂಟ್ ಫ್ಯಾಕ್ಟ್ರಿ ಐತಿ, ಮತ್ತೆ ಡೀಸೆಲ್, ಪೆಟ್ರೋಲ್, ಹಲವಾರು ಫ್ಯಾಕ್ಟ್ರಿ ಅದಾವ. ಆದ್ರ ಈ ರಕ್ತ ಅನ್ನುವಂಥ ಫ್ಯಾಕ್ಟ್ರಿಯಿಂದ ಎಲ್ಲಿ ಸಿಗುವಂತದ್ದಲ್ಲ, ಇದು ನಮ್ಮಲ್ಲೇ ಉತ್ಪತ್ತಿ ಆಗುವಂತದ್ದ. ಈಗ ನಾವು ಬೇರೆ ಏನೇ ದಾನ ಮಾಡಿರೋ ಅದು ನಮ್ದಲ್ಲ, ನಮ್ಮ ಸ್ವಂತದ್ದಲ್ಲ. ಅದಿಲ್ಲೇ ಹೊರಗಡೆ ಇರ್ತೈತಿ. ನಾವು ಅದನ್ನ ದುಡಿದು ಕಾಯಕ ಮಾಡಿ ಕೆಲಸ ಮಾಡಿ ಅದನ್ನ ನಾವು ಸಂಪಾದನೆ ಮಾಡಿರ್ತಾವ. ಅದನ್ನ ಸಂಪಾದನೆ ಮಾಡಿ ನಾವು ಇನ್ನೊಬ್ರಿಗೆ ದಾನ ಮಾಡ್ತೇವೆ. ಆದ್ರೆ ಈ ರಕ್ತದಾನ ಅನ್ನುವಂಥದ್ದು ನಾವು ಊಟ ಆದ್ಮೇಲೆ ನಮ್ಮ ಜೀರ್ಣ ಶಕ್ತಿ ಕ್ರಿಯಿಸಿದ ಮೇಲೆ ಅದರಿಂದ ನಮಗ ಈ ಒಂದಿನ ನಾವು ಊಟ ಮಾಡಿದ್ವು, ಅದು 42 ದಿನಕ್ಕೆ ಅದು ರಕ್ತ ಆಕೈತಿ. ಅಂತದನ್ನ ದಾನ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಯುವಕರ ಸಂಘದವರು ಇವತ್ತಿನ ದಿನ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಿರ್ತಾರೆ. ಹೀಗೆ ಒಮ್ಮೆ ಏನಾಗ್ತದೆ, ಯಮದೂತನ ಒಲಿಸ್ಕೋಬೇಕಂತ ತಿಳ್ಕೊಂಡು ಒಬ್ಬ ಉದ್ದಾಲಕ ಅನ್ನುವಂತ ಒಬ್ಬ ಮಹರ್ಷಿ ಇರ್ತಾನ. ಈತ ಏನ್ ಮಾಡ್ತಾ ಇರ್ತಾನೋ, ನಾ ಏನ ಮಾಡಿದ್ರು ನನಗೆಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರೀಬೇಕು ಅಂತ ತಿಳ್ಕೊಂಡು ಉದ್ದಾಲಕ ಮಹರ್ಷಿ ಏನ್ ಮಾಡ್ತಾನಂದ್ರ ಈ ಒಂದು ವಿಶ್ವಜಿತ್ ಅನ್ನುವಂತ ಒಂದು ಯಾಗವನ್ನ ಮಾಡ್ತಾನ. ವಿಶ್ವಜಿತ್ ಅನ್ನುವಂತ ಯಾಗವನ್ನು ಮಾಡುವಂತ ಸಂದರ್ಭದೊಳಗ ಎಲ್ಲ ಯಾಗ ಕೂಡ ಮುಗಿದಾದ್ಮೇಲೆ ಆ ವಿಶ್ವಜಿತ್ತದ ಯಾಗದ ಏನು ಯಾವಾಗ ಸಮಾಪ್ತಿ ಆಕೈತೆ, ನಾವ್ ಏನಾದ್ರೂ ಬೇರೆಯೊಬ್ಬರಿಗೆ ಏನಾದ್ರೂ ದಾನ ಕೊಡ್ಬೇಕ. ಆ ದಾನ ಕೊಟ್ಟಾಗ ಆ ವಿಶ್ವಜಿತ್ ಅನ್ನುವಂತ ಒಂದು ಯಾಗ ಪರಿಪೂರ್ಣ ಆಗ್ತಿರ್ತೈತಿ. ಅವಾಗ ಆತ ಏನ್ ಮಾಡ್ತಾನಂದ್ರ ಈ ಎಲ್ಲದರಲ್ಲಿ ಯಾವ್ದ ಶ್ರೇಷ್ಠ, ಗೋದಾನ ಶ್ರೇಷ್ಠ ಅಂತ ಹೇಳ್ತಾರ. ಅದಕ್ಕೆ ಆತ ಏನ್ ಮಾಡ್ತಾನಂದ್ರ ಆ ರಾಜ ತನ್ನ ಆಸ್ಥಾನದಲ್ಲಿರುವಂತ ಎಲ್ಲ ಗೋಗಳನ್ನ ತರಿಸ್ತಾನ. ಅವಾಗ 1008 ಗೋಗಳನ್ನ ತರಿಸ್ತಾನ. ಅವು ಹೆಂಗಿರ್ತಾವಂದ್ರ ಇವತ್ತೆಲ್ಲ ಅಥವಾ ನಾಳೆ ಸಾಯುವಂಗಿರ್ತಾವ. ಅವೆಲ್ಲ ಗೋಗಳು ಬಾಳೆಲ್ಲ ಸೊರಗಿರ್ತಾವ, ಎಲ್ಲ ಅವರ ಎಲುಬು ಕಾಣ್ತಿರ್ತಾವ. ಹಾಗಿರುವಂತ ಸಂದೊಳಗ ಎಲ್ಲ ಬ್ರಾಹ್ಮಣರನ್ನ ಕರೆಸಿ ಆ ಪೂಜೆ ಮುಗಿದ್ಮೇಲೆ ವಿಶ್ವಜಿತ್ ಅನ್ನುವಂತ ಒಂದು ಯಾಗ ಮುಗಿದ್ಮೇಲೆ ಆತೆಲ್ಲ ಅದನ್ನ ದಾನ ಕೊಡ್ತಿರ್ತಾನ. ಆಕಳವನ್ನ ದಾನ ಕೊಡುವಂತ ಸಂದೊಳಗ ಇದನ್ನ ಯಾರು ನೋಡ್ತಾರಂದ್ರ ಅವನ ಮಗ ನೋಡ್ತಾನ. ಋಷಿಕೇಶ್ ಅನ್ನುವಂತ ಒಬ್ಬ ಅವನ ಮಗ ನೋಡ್ತಾನ. ಮಗ ನೋಡಿದಾಗ ಆತ ಬರ್ತಾನ. ಮಗ ನೋಡ್ತಾನ, ಅಪ್ಪ ಏನ್ ಮಾಡತ್ತಿ ಅಂತ ತಿಳ್ಕೊಂಡು ತಂದೆಯನ್ನು ಕೇಳ್ತಾನ. ಆಗ ತಂದೆ ಹೇಳ್ತಾನು, ಇಲ್ಲ ಮತ್ತೆ ಇಂಥ ಒಂದು ಯಾಗ ಮಾಡಿದ್ವಲ್ಲ, ಇದು ಪರಿಪೂರ್ಣ ಆಗ್ಬೇಕಂದ್ರ, ಇದು ಯಶಸ್ವಿ ಆಗ್ಬೇಕಂದ್ರ, ನಾವ್ ಅಂದ್ಕೊಂಡಿದ್ದೆಲ್ಲ ಸಿದ್ಧಿ ಆಗ್ಬೇಕಂದ್ರ ಈ ಒಂದು ಗೋದಾನ ಮಾಡ್ರೆ ನಮಗ್ ಒಳ್ಳೇದಾಕೈತಿ, ಅದಕ್ಕೆ ನಾ ಇಂಥ ದಾನ ಮಾಡತ್ತೀನಿ ಅಂತ ತಿಳ್ಕೊಂಡು ಆ ಮಗ ತಂದೆ ಮಗನಿಗೆ ಹೇಳ್ತಾನ. ಅವಾಗ ಮಗ ಹೇಳ್ತಾನೋ, ಅವನ್ನೆಲ್ಲ ಆಕಳ ನೋಡ್ತಾನ. ಒಂದ್ ಕ್ಷಣ ಮಗ ಬಹಳ ಹುಷಾರ್ತಾನ, ಬಹಳ ಚತುರತೆಯಿಂದ ಕೂಡಿರ್ತಾನ. ಅವಾಗ ಆಕಳ ನೋಡ್ತಾನ. ಅವ್ ಹೆಂಗಿರ್ತಾವಂತ ದಾನ ಕೊಡು ಆಕಳ. ಈಗ ದಾನ ಕೊಡತ್ತಾರ ಎಂತ ಕೊಡ್ತಾರಂದ್ರ ಅವೇನು ಉಪಯೋಗಕ್ಕೆ ಬರಬಾರ್ದ, ಅವ್ ಇನ್ನೊಮ್ಮೆ ಕರ ಹಾಕಿರಬಾರ್ದು. ಅವ್ ತೋಂಡು 1 ವಾರಕ್ಕೆ ಹೋಗಿ ಅವ್ ಮನೆಯಲ್ಲಿ ಸತ್ತಿರ್ಬೇಕು. ಅಂತ ಒಂದು ಹಸುಗಳನ್ನ ಆತ ದಾನ ಮಾಡ್ತಿರ್ತಾನ. ಮಾಡುವಂತ ಸಮಯೊಳಗೆ ಆತ ಹೇಳ್ತಾನ, ಅಪ್ಪ ಮತ್ತೆ ಇಂಥವು ಕೊಟ್ರೆ ಇದರಿಂದ ನಮ್ಗೆ ನೀ ಪುಣ್ಯ ಬರ್ತೈತಿ ಅಂತ ನೀವ್ ತಿಳ್ಕೊಂಡಿ. ಆದ್ರೆ ಪುಣ್ಯ ಬರುದಿಲ್ಲ. ಇಂಥ ಆಕಳ ಕೊಟ್ರೆ ನಮ್ಗ ಪಾಪ ಬರ್ತೈತಿ, ಅದಕ್ಕೆ ಇಂಥವೇನ್ ಕೊಡಾಕ್ ಹೋಗ್ಬೇಡ, ಅದ್ರ ಬದ್ಲಿ ನನ್ನನ್ನ ದಾನ ಮಾಡು ಅಂತ ತಿಳ್ಕೊಂಡು ತಂದೆಗೆ ಮಗ ಹೇಳ್ತಾನ. ಮಗ ಹೇಳಿದ್ಮೇಲೆ ಆತ ಮತ್ತ ನೀ ಹಂಗ ನಿನ್ಗೇನ್ ಗೊತ್ತಾವಲ್ಲ ಅಂತ ತಿಳ್ಕೊಂಡು ಮತ್ತೆ ಸರಿಸಿ ಮತ್ತ ಅವ್ನ ದಾನ ಕೊಡ್ಲಿಕ್ಕೆ ಶುರು ಮಾಡ್ತಾನ. ಆದ್ರೆ ಈ ಮಗ ಬಿಡೋದಿಲ್ಲ. ಇಲ್ಪ ಅವನ್ನೆಲ್ಲ ಏನದ
ಆ ಗೋಗಳನ್ನು ದಾನ ಮಾಡೋದಕ್ಕಿಂತ ನನ್ನನ್ನ ದಾನ ಮಾಡು ಅಂತ ತಿಳ್ಕೊಂಡು, ಯಾಕಂದ್ರ ನನ್ನಿಂದ ಬೇರೆ ಏನಾದ್ರೂ ಉಪಯೋಗ ಆಕೈತೆ ಅಂತ ತಿಳ್ಕೊಂಡು ಆತ ಏನ್ ಮಾಡ್ತಾನಂದ್ರೆ ನನ್ನನ್ನು ದಾನ ಮಾಡಂತ ಆ ತಂದೆ ಕೇಳ್ತಾನೆ. ಹೀಗೆ ಒಂದ್ 4 ಸಾರಿ ನಾನು ಆ ತಂದೆಗೆ ಬಹಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ್ ಹೇಳ್ತಾನೆ, ನೋಡಪ್ಪ ಆಯ್ತು ನಿನ್ನನ್ನ ದಾನ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಒಂದು ಋಷಿಗಳಿಗೆ ಇವನನ್ನ ದಾನ ಮಾಡ್ತಾರ. ಅವಾಗ ಅವ್ರು ಇವನನ್ನ ತಗೊಂಡು ಏನ್ ಮಾಡ್ಬೇಕಂತ ತಿಳ್ಕೊಂಡು ಯೋಚನೆ ಮಾಡ್ತಾರ. ಅವಾಗ ಒಬ್ಬ ಸಾಯುವಂತ ವ್ಯಕ್ತಿಗೆ ಅವ್ನಿಗೆ ಏನೋ ಆಗಿರ್ತೈತಿ, ಅವಾಗ ಅವನಿಗೆ ರಕ್ತ ಬೇಕಾಗಿರ್ತೈತಿ. ಅವಾಗ ಈ ಏನು ಒಬ್ಬ ಋಷಿಕೇಶ್ ಅನ್ನುವಂತ ರಾಜ ಇರ್ತಾನಲ್ಲ, ಇವನಿಂದ ಇವನೇನ ಬ್ರಾಹ್ಮಣಿಗೆ ದಾನ ಮಾಡ್ತಾನೋ ಆತ ಇವ್ ತನ್ನಲ್ಲಿರುವಂತ ಅರ್ಧ ರಕ್ತವನ್ನು ಕೊಡ್ತಾನೆ. ತನ್ನಲ್ಲಿ ಎಷ್ಟು ರಕ್ತ ಇರ್ತೈತಿ ಅಂದ್ರೆ 7-8 ಲೀಟರ್ ರಕ್ತ ಇರ್ತದೆ ಅಂತ ಹೇಳ್ತಾರೆ. ಅದ್ರೊಳಗೆ 4-5 ಲೀಟರ್ ಒಮ್ಮೆ ಆ ಒಂದು ಋಷಿಕೇಶ್ ಅನ್ನುವಂತ ರಾಜ ಆ ಒಬ್ಬ ಸಾಯುವಂತ ಏನದು ವೃದ್ಧರಿಗೆ ರಕ್ತವನ್ನು ಕೊಟ್ಟು ಅವರನ್ನು ಕಾಪಾಡ್ತಾನೆ. ಅದಕ್ಕೆ ಈ ರಕ್ತದಾನ ಹೆಂಗಂದ್ರ ಬೇರೆ ಯಾವ್ದಾದ್ರು ಸಾಯುವಂತ ಸಂದರ್ಭದಲ್ಲಿ ಗರ್ಭಿಣಿ ತಾಯಿಯರಾಗಿರ್ಬೋದು, ಏನಾದ್ರೂ ಆಕ್ಸಿಡೆಂಟ್ ಆಗಿರುವಂತ ಸಂದರ್ಭದಲ್ಲಿ ಒಂದು ಜೀವ ಉಳಿಸುವಂತ ಶಕ್ತಿಯಲ್ಲಿ ಯಾವುದ್ರಲ್ಲಿ ಐತಂದ್ರ ಅದು ರಕ್ತದಾನದಲ್ಲಿ ಐತಿ. ಅಂತ ಒಂದು ರಕ್ತದಾನವನ್ನ ಇವತ್ತಿನ ಈ ಒಂದು ವೀರಶೈವ ಯುವಕ ಸಂಘದವರು ಯಾವುದೇ ಈ ಒಂದು ವೀರಶೈವ ಸಂಘದವ್ರು ಯಾರು ಕೂಡ ಈ ಒಂದು ಬ್ಲಡ್ ಕ್ಯಾಂಪ್ ಅನ್ನ ಮಾಡಿರ್ಕಿಲ್ಲ. ಇದೇ ಪ್ರಪ್ರಥಮವಾಗಿ ನಮ್ಮೆಲ್ಲ ಯುವಕ ಸಂಘದವರು ಇವತ್ತಿನ ದಿನ ನವರಾತ್ರಿ ಪ್ರಯುಕ್ತ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅದ್ರ ರಕ್ತದಾನವನ್ನು ಮಾಡಿದ್ರೆ ಒಬ್ಬರ ಜೀವವನ್ನು ಉಳಿಸಂಗ ಆಕೈತೆ ಅಂತ ತಿಳ್ಕೊಂಡು ಯುವಕರ ಸಂಘದವರು ಇವತ್ತಿನ ದಿನ ಈ ಒಂದು ರಕ್ತದಾನ ಶಿಬಿರವನ್ನು ಇಟ್ಟಿದ್ದಾರೆ. ಅದು ಬಹಳ ಯಶಸ್ವಿಯಾಗಿದೆ. ಅವರೆಲ್ಲರೂ ಕೂಡ ಯುವಕರ ಸಂಘದವರು ಆ ವೀರಭದ್ರೇಶ್ವರ ಹಾಗೂ ಆ ತಾಯಿ ಚಾಮುಂಡಿ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿ ನಮ್ಮ ಒಂದೆರಡು ಮಾತುಗಳಿಗೆ ವಿರಮಿಸುತ್ತೇನೆ. ఈ రోజు ఆదోని పట్టణంలో ఉన్న శ్రీ పేట వీరభద్రేశ్వర స్వామి దేవాలయం నందు మా జనసేవ స్వచ్ఛంద సేవా సంస్థ విరూపాక్షి స్వామి గారి ఆధ్వర్యంలో గోపి చారిటబుల్ ట్రస్ట్ బ్లడ్ బ్యాంక్ వారి సహకారంతో వీరశైవ యువకర సంఘం ఆదోని మేము నిర్వహిస్తున్న ఈ బ్లడ్ డొనేషన్ క్యాంప్ కు విచ్చేసిన మా గురుసిద్ధ మహాదేవుడు తాతగారికి మా హృదయపూర్వక ధన్యవాదాలు. మాకు ఇలా ప్రోత్సహిస్తున్న ప్రతి ఒక్కరికి, పుర ప్రజలకు, పట్టణ ప్రజలకు, మా వీరశైవ బంధువులకు, అలాగే ప్రతి ఒక్కరికి కూడా పేరు పేరున ధన్యవాదాలు. ఇలాంటి స్వచ్ఛంద కార్యక్రమాలని ఇక ముందు కూడా మేము చేయడానికి అందరి సహకారంతో పాటు ముందుకెళ్తామని కోరుకుంటున్నాం. నా పేరు శరణ బసవ, వీరశైవ యువకర సంఘం సెక్రటరీ.